ಸೋಲುತ್ತಿದೆ ಮನಸ್ಸು ನಿನ್ನೆಡೆಗೆ. ಇದು ಮುಂದುವರೆದ 3ನೇ ಭಾಗ. ಬನ್ನಿ ಕತೆ ಶುರು ಮಾಡೋಣ. ಸಮಯ್ ಮತ್ತು ತನ್ಮಯ್ ಗಾಡಿ ಬಂದು ಕಂಪನಿ ಬಳಿ ನಿಲ್ಲುತ್ತದೆ. ಅದು ಒಂದು 25 ಅಂತಸ್ತಿನ ದೊಡ್ಡ ಬಿಲ್ಡಿಂಗ್. ಅದರ ಮೇಲೆ ಅನಯ ಇಂಡಸ್ಟ್ರೀಸ್ ಎಂದು ಬರೆದಿದೆ. ಸುತ್ತಲೂ ಕಾಂಪೌಂಡ್. ಯಾವ ನರಪಿಳ್ಳೆಯೂ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗುವಂತಿಲ್ಲ. ಅಷ್ಟು ಸೆಕ್ಯೂರಿಟಿ ಆ ಕಂಪನಿಯಲ್ಲಿ. ಸಮಯ್ ಮತ್ತು ತನ್ಮಯ್ ಅವರ ಗಾಡಿಯನ್ನು ಆಫೀಸ್ ಮೇನ್ ಗೇಟ್ ಬಳಿ ನಿಲ್ಲಿಸಿ ವಾಚ್ಮ್ಯಾನ್ಗೆ ಗೇಟ್ ತೆಗೆಯಲು ಹೇಳಿ, ಗೇಟ್ ತೆಗೆದ ನಂತರ ಗಾಡಿ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿ ಲಿಫ್ಟ್ ಬಳಿ ಹೋಗುತ್ತಾರೆ. ಲಿಫ್ಟ್ ಬಟನ್ ಒತ್ತಿ ಲಿಫ್ಟ್ಗಾಗಿ ವೆಯ್ಟ್ ಮಾಡುತ್ತಿರಲು ಅದೇ ಸಮಯಕ್ಕೆ ಸರಿಯಾಗಿ ಅವರಿಬ್ಬರ ಕೊಲೀಗ್ ಸಹನಾ ಕೂಡ ಅವಳ ಬಳಿ ಬರುತ್ತಾಳೆ. ಬಂದು ಹಾಯ್ ಸಮಯ್ ಆ್ಯಂಡ್ ತನ್ಮಯ್ ಎಂದು ಹೇಳಲು ಅವರಿಬ್ಬರೂ ಸಹ ಹಾಯ್ ಹೇಳುತ್ತಾರೆ. ಹೇಯ್ ಸಮಯ್, ಇವತ್ತು ನಮ್ಮ ಬಾಸ್ ಮಗಳು ಆಫೀಸ್ಗೆ ಬರ್ತಾ ಇದ್ದಾಳಂತೆ, ಹೌದಾ ಎನ್ನಲು ತನ್ಮಯ್ ಅವಳ ಮಾತಿಗೆ ಹೌದು, ಯಾಕೆ ನಿನಗಾಗಲೇ ಹೊಟ್ಟೆಗೆ ಶುರುವಾಗಿರುವಾಗಿದೆ. ನಾನು ಅವರ ಬಗ್ಗೆ ಕೇಳಿದ್ದೀನಿ, ಅವರು ನೋಡಲು ತುಂಬ ಚೆನ್ನಾಗಿದ್ದಾರೆ ಎಂದು ನಮ್ಮ ಬಾಸ್ PA ಮಾತಾಡ್ತಿರ್ತಾರೆ. ನಾನಂತೂ ಕೇಳಿಸ್ಕೊಂಡಿದ್ದೀನಿ ಎನ್ನಲು ಸಹನಾ ನೋಡೋಣ ಎಷ್ಟು ಚೆನ್ನಾಗಿದ್ದಾಳೆ ಎಂದು ಹೇಳಿ ಮೂತಿ ತಿರುಗುತ್ತಾಳೆ. ಅವಳಿಗೆ ಸಮಯ್ ಎದುರು ಹೇಳಿದ್ದು ಹಿಡಿಸಲಿಲ್ಲ. ಏಕೆಂದರೆ ಅವಳಿಗೆ ಸಮಯ್ ಎಂದರೆ ತುಂಬ ಇಷ್ಟ. ಅವನು ಕೆಲಸಕ್ಕೆ ಸೇರಿದ ದಿನದಿಂದಲೂ ಅವನನ್ನೇ ಹಿಂಬಾಲಿಸುತ್ತಿದ್ದಾಳೆ ಹುಡುಗಿ. ಅದು ಗೊತ್ತಿದ್ದು ಸಹ ಸಮಯ್ ಅವಳನ್ನು ಇಗ್ನೋರ್ ಮಾಡುವುದು ಅವಳಿಗೆ ತುಂಬ ಬೇಸರವಾದರೂ ಕೂಡ ತೋರಿಸಿಕೊಳ್ಳದೆ ಮರಳಿ ಯತ್ನವ ಮಾಡು ಎನ್ನುವಂತೆ ಪದೇ ಪದೇ ಅವನ ಹಿಂದೆ ತಿರುಗುತ್ತಿರುತ್ತಾಳೆ. ಸಮಯನ್ನೇ ನೋಡುತ್ತಾ ನುಲಿಯುತ್ತಾ ನಾನು ಚೆನ್ನಾಗಿಲ್ವಾ ಎನ್ನಲು ಸಮಯ್ ಏನೂ ಮಾತನಾಡದೆ ಒಂದೇ ಸಮನೆ ಅವನ ಫೋನ್ ನೋಡೋದ್ರಲ್ಲಿ ಬ್ಯುಸಿ ಆಸಾಮಿ. ಆದರೆ ತನ್ಮಯ್ ಸುಮ್ಮನಿರ್ಬೇಕಲ್ಲ. ಅವಳು ಓವರ್ ಆಗಿ ಹಾಕಿರುವ ಮೇಕಪ್ ಮುಖ ನೋಡಿದ ನಂತರ ತುಂಬ ಚೆನ್ನಾಗಿದೆ, ಮುಖದ ಮೇಲೆ ಹಾಕಿರುವ ಮೂಟೆಗಟ್ಟಲೆ ಮೇಕಪ್ ಎನ್ನಲು ಸಹನಾ ಏನೋ ನಿಂದು, ನಾನೇ ನಿನ್ನನ್ನು ಕೇಳಿದ್ನಾ, ಇಲ್ಲ ತಾನೇ, ಬಾಯಿ ಮುಚ್ಕೊಂಡು ನಿಂತ್ಕೋ ಎನ್ನಲು ತನ್ಮಯ್ ಲೇ ಹೊಗೆಲ್ಲೇ, ನೀನೇನು ತ್ರಿಪುರ ಸುಂದ್ರಿನಾ ಇವಳು ಎಂದು ಹೇಳಿ ಜೋರಾಗಿ ನಗುತ್ತಾನೆ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಸಮಯ್ ಫೋನ್ ನೋಡೋದನ್ನು ನಿಲ್ಲಿಸಿ ಸಿಟ್ಟಿನಿಂದ ನೀವಿಬ್ರು ನಿಲ್ಲಿಸ್ತೀರಾ, ಎಷ್ಟೊತ್ತಿನಿಂದ ನೋಡ್ತಿದ್ದೀನಿ, ಹೀಗೆ ಹಂದಿನಾಯಿ ಥರ ಯಾವಾಗಲೂ ಕಿತ್ತಾಡ್ತಿರ್ತೀರಲ್ಲ, ನೀವೇನು ಚಿಕ್ಕ ಮಕ್ಕಳ ಎಂದು ಬೈಯುತ್ತಿರುತ್ತಾನೆ. ಅಷ್ಟೊತ್ತಿಗೆ ಲಿಫ್ಟು ಓಪನ್ ಆಗುತ್ತದೆ. ಮೂವರು ಲಿಫ್ಟ್ ಒಳಗೆ ಹೋಗಿ 20 ಫ್ಲೋರ್ ಬಟನ್ ಪ್ರೆಸ್ ಮಾಡುತ್ತಾನೆ. ಸಮಯ್ ಅಲ್ಲೇ ಇದ್ದ ಇಬ್ಬರು ಕಣ್ಣಿನಲ್ಲೇ ಜಗಳವಾಡುತ್ತಿದ್ದನ್ನು ನೋಡಿ ಈಗ ಸುಮ್ಮನೆ ಇದ್ದರೆ ಸರಿ ಎನ್ನಲು ಇಬ್ಬರು ಸುಮ್ಮನೆ ನಿಲ್ಲುತ್ತಾರೆ. ಅಷ್ಟೊತ್ತಿಗೆ ಲಿಫ್ಟ್ ಅವರ ಫ್ಲೋರ್ಗೆ ಬರುತ್ತದೆ. ಲಿಫ್ಟ್ ಓಪನ್ ಮಾಡಿ ಮೂವರು ಅವರವರ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಅಂದು ಕಂಪನಿಯಲ್ಲಿ ತುಸು ಹೆಚ್ಚೇ ಉತ್ಸಾಹದಿಂದ ತೊಡಗಿದ್ದರು ಎಲ್ಲರೂ. ಆಫೀಸ್ನಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನಿಂದ ಹಿಡಿದು ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ನ ತನಕವೂ ಎಲ್ಲ ಎಂಪ್ಲಾಯೀಸ್ಗಳು ಆಫೀಸ್ನ ಅಲ್ಪ ಸ್ವಲ್ಪ ಕೆಲಸ ಬಾಕಿ ಇರುವುದನ್ನು ಗಮನಿಸಿ ಪೂರ್ತಿ ಮಾಡುವುದರಲ್ಲಿ ಬ್ಯುಸಿ. ಅಂದು ಆಫೀಸ್ ಎಲ್ಲ ಹುಡುಗರು ತುಸು ಹೆಚ್ಚೇ ಉತ್ಸುಕರಾಗಿ ಕಾಯುತ್ತಿರುವುದು ಗಮನಿಸಿದ ಹುಡುಗಿಯರ ಹೊಟ್ಟೆಗೆ ಮೆಣಸಿನಕಾಯಿ ಬಿದ್ದ ಅನುಭವ. ಎಲ್ಲ ಹುಡುಗಿಯರು ಬಾಸ್ ಮಗಳಿಗೆ ಬೈದುಕೊಳ್ಳುತ್ತಿದ್ದರು. ಏನು ಸೀಮೆಗಿಲ್ಲದ ಸುಂದ್ರಿ ಬರ್ತಿದ್ದಾಳೆ ನೋಡ್ಬೇಕು ನಮ್ಮ ಆಫೀಸ್ಗೆ, ಹುಡುಗರು ಒಳ್ಳೆ ಯಾವತ್ತೂ ಹುಡುಗಿರನ್ನೇ ನೋಡಿಲ್ಲದ ರೀತಿ ಆಡುತ್ತಿದ್ದಾರೆ ಎಂದು ಬೈದುಕೊಂಡು ಕೆಲಸದ ಕಡೆ ಗಮನ ಹರಿಸಿದರು. ಸಮಯ್ ತನ್ನ ಕ್ಯಾಬಿನ್ಗೆ ಬರುತ್ತಾನೆ. ಅವನ ಚೇರ್ ಮುಂದೆ ಬೋರ್ಡ್ನಲ್ಲಿ ಬರೆದಿತ್ತು, ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಹೆಡ್ ಮಿಸ್ಟರ್ ಸಮಯ್ ಎಂದು. ಹೌದು, ಅವನು ಅನಯ ಆಫೀಸ್ನಲ್ಲಿ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಹೆಡ್ ಕೆಲಸವನ್ನು ಮಾಡುವುದು. ಅವನು ಬಂದು ತನ್ನ ಚೇರ್ ಮೇಲೆ ಕುಳಿತುಕೊಂಡು ತನ್ನ ಕೆಲಸದಲ್ಲಿ ಮುಳುಗುತ್ತಾನೆ. ಇತ್ತ ಅನಯ, ಅಮೃತ, ಅಜಿತ್ ಕಾರ್ ವೇಗವಾಗಿ ಬೆಂಗಳೂರಿನತ್ತ ತಿರುಗಿತ್ತು. ಅವರನ್ನೇ ಹಿಂಬಾಲಿಸುತ್ತಾ ಅವರ ಹಿಂದೆಯೇ ಮತ್ತೊಂದು ಕಾರ್ನಲ್ಲಿ ಕೃಷ್ಣಮೂರ್ತಿ ಅವರು ಬರುತ್ತಿದ್ದಾರೆ. ಅವರ ಫೋನ್ ಒಂದೇ ಸಮನೆ ರಿಂಗ್ ಆಗುವ ಶಬ್ದ ಕೇಳಿ ಫೋನ್ ರಿಸೀವ್ ಮಾಡಲು ಸುನಂದ ಅವರು ಹಲೋ, ಯಾಕ್ರಿ ಫೋನ್ ರಿಸೀವ್ ಮಾಡುವುದಕ್ಕೆ ಇಷ್ಟೊತ್ತು ಎಂದು ಗದರುತ್ತಾರೆ. ಸುನಂದ ಅವರು ಕಂಪನಿಯಲ್ಲಿ ಮೊದಲೇ ಎಲ್ಲ ವಿಷಯ ತಿಳಿಸಿದ್ದೀರಾ ತಾನೆ, ಅಲ್ಲಿನ ಯಾವುದೇ ವಿಷಯಗಳು ಅಜಿತ್ ಮತ್ತು ಅನಯಾಗೆ ತಿಳಿಯಬಾರದು ಎಂದು ಹೇಳುತ್ತಾರೆ. ಕೃಷ್ಣಮೂರ್ತಿಯವರು ನಾನು ಎಲ್ಲ ನನ್ನ PA ನಮನ್ಗೆ ಹೇಳಿದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಂದು ಸುನಂದ ಅವರನ್ನು ಸಮಾಧಾನ ಮಾಡುತ್ತಾರೆ. ಫೋನ್ ಕಟ್ ಮಾಡಿದ ನಂತರ ಕೃಷ್ಣಮೂರ್ತಿಯವರು ನಮನ್ಗೆ ಫೋನ್ ಮಾಡುತ್ತಾರೆ.
ಹಲೋ ನಮನ್, ಎಲ್ಲ ರೆಡಿ ಇದೆ ತಾನೇ? ಅಲ್ಲೇ ನಡೆಯುತ್ತಿರುವ ಯಾವ ವಿಷಯನೂ ಅಜಿತ್ಗೆ ಗೊತ್ತಾಗದಿರುವಂತೆ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಎಂದು ಹೇಳುತ್ತಾರೆ. ಅದಕ್ಕೆ ನಮನ್, ಸರಿ ಸರ್, ಅವರಿಗೆ ಯಾವುದೇ ಕಾರಣಕ್ಕೂ ಯಾವ ವಿಷಯವನ್ನು ತಿಳಿಯದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಫೋನ್ ಕಟ್ ಮಾಡಿದ ಕೃಷ್ಣಮೂರ್ತಿಯವರು, ಅಜಿತ್, ನೀನು ಎಷ್ಟೇ ಟ್ರೈ ಮಾಡಿದ್ರೂ ಆ ಕಂಪನಿಯನ್ನು ಮಾತ್ರ ನನ್ನಿಂದ ತೆಗೆದುಕೊಳ್ಳಲು ಆಗುವುದಿಲ್ಲ. ಅದು ನನ್ನ ಕಂಪನಿ, ನಾನು ನೋಡ್ತೀನಿ ಅದೇಗೆ ಅನಯಾನನ್ನು ಆ ಕಂಪನಿಯಲ್ಲಿ CEO ಆಗಿ ಮಾಡ್ತೀಯಾ ಅಂತ ಹೇಳಿ ನಗಲು ಶುರು ಮಾಡುತ್ತಾನೆ. ಇತ್ತ ಕೃಷ್ಣಮೂರ್ತಿಯವರು ತನ್ನ ಡ್ರೈವರ್ಗೆ ಬೇಗ ಹೋಗಲು ತಿಳಿಸಿ ಮತ್ತೊಂದು ಕರೆಯಲ್ಲಿ ಮುಳುಗುತ್ತಾರೆ. ಇತ್ತ ಅನಯ ಮತ್ತು ಅಮೃತ ಇದ್ದ ಕಾರ್ನಲ್ಲಿ ಖುಷಿಯ ವಾತಾವರಣ ತುಂಬಿತ್ತು. ಅನಯ ಅಮೃತ ಮಸ್ತಿ ಮಾಡುತ್ತಾ ನಗುತ್ತಾ ಜೋರಾಗಿ ಕೂಗಾಡುತ್ತಾ ಕುಳಿತಿದ್ದರು. ಅನಯ ಅವರ ಚಿಕ್ಕಪ್ಪನ ಕುಟುಂಬದ ಎದುರು ಯಾವುದೇ ರೀತಿಯಾಗಿ ಅವರು ನೋವು ಕೊಟ್ಟರೂ ಎಲ್ಲವನ್ನೂ ಸಹಿಸುತ್ತಿದ್ದಾಳೆ ಹೊರತು ಆ ಕಷ್ಟವನ್ನು ಎಂದಿಗೂ ಅಜಿತ್ ಮತ್ತು ಅಮೃತಾಗೆ ತಿಳಿಯಲು ಬಿಡುತ್ತಿರಲಿಲ್ಲ ಅನಯ ಯಾಕೆಂದರೆ ಅನಯಾಗೆ ಅವರ ಚಿಕ್ಕಪ್ಪನ ಕುಟುಂಬದವರು ಎಷ್ಟೇ ತೊಂದರೆ ಕೊಟ್ಟರೂ ಸಹ ಅವರೆಂದರೆ ಹೆಚ್ಚೇ ಪ್ರೀತಿ ಅವಳಿಗೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಅವಳಿಗೆ ಅವರನ್ನು ಬಿಟ್ಟು ಇನ್ಯಾರು ಸಂಬಂಧಿಕರು ಇರಲಿಲ್ಲ. ಆದ ಕಾರಣ ಅನಯ ಏನೋ ಗಂಭೀರತನದ ಹುಡುಗಿಯಲ್ಲ. ಅವಳು ಅವಳ ಮನೆಯಲ್ಲಿ ಮಾತ್ರ ಗಂಭೀರವಾಗಿ ಹೆದರಿಕೊಂಡು ಇರುವುದು. ಅವಳ ಚಿಕ್ಕಪ್ಪನ ಕುಟುಂಬವನ್ನು ಕಂಡರೆ ತುಂಬ ಹೆದರುತ್ತಿದ್ದಳು ಅನಯ. ಬಿಟ್ಟರೆ ಅಮೃತ ಜೊತೆ ಯಾವಾಗಲೂ ಖುಷಿಯಾಗಿ ನಗುತ್ತಾ ಕುಣಿಯುತ್ತಾ ಉತ್ಸಾಹದಿಂದ ಇರುತ್ತಿದ್ದಳು. ಅವಳನ್ನು ನೋಡಿದಾಗಲೆಲ್ಲ ಅವಳು ಖುಷಿಯಿಂದ ಇರುವುದನ್ನು ನೋಡುತ್ತಿದ್ದ ಅಜಿತ್ಗೆ ಅವಳ ಹಿಂದೆ ಅನಯಾಗೆ ಆಗುತ್ತಿರುವ ಕಷ್ಟ ನಷ್ಟಗಳು ಯಾವುದೂ ತಿಳಿದಿರಲಿಲ್ಲ. ಅವಳು ನೆಮ್ಮದಿಯಾಗಿಯೇ ಇದ್ದಾಳೆ ಎಂದು ತಿಳಿದಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಅನಯ, ಅಮೃತ, ಅಜಿತ್, ಕೃಷ್ಣಮೂರ್ತಿ ಬೆಂಗಳೂರಿಗೆ ಬಂದು ತಲುಪುತ್ತಾರೆ. ಅಲ್ಲೇ ಹೋಟೆಲ್ನೊಂದರಲ್ಲಿ ಇಬ್ಬರಿಗೂ ಊಟ ಕೊಡಿಸಿ ಅಜಿತ್ ಅವರು ನಂತರ ಅವರ ಕಾರ್ ಕಂಪನಿಯತ್ತ ಸಾಗಿತ್ತು. ಕಂಪನಿ ಮುಂದೆ ಬಂದು ಆರನ್ ಮಾಡಲು ವಾಚ್ಮ್ಯಾನ್ ಗೇಟ್ ಓಪನ್ ಆಗುತ್ತಲೇ ಕಾರ್ ಒಳಗೆ ಬಂದು ಪಾರ್ಕಿಂಗ್ ಬಳಿ ನಿಲ್ಲಿಸಿ ಕಾರ್ನಿಂದ ಇಳಿದ ಅನಯ ಒಮ್ಮೆಲೆ ಕಂಪನಿಯನ್ನು ನೋಡಿ ಅವಳ ಕಣ್ಣಿನಿಂದ ನೀರು ಬರುತ್ತದೆ. ಏಕೆಂದರೆ ಅವಳ ಅಪ್ಪ ಅಮ್ಮ ಇದ್ದಾಗ ಅವರ ಜೊತೆ ಇಲ್ಲಿಗೆ ಬಂದದ್ದು ಬಿಟ್ಟರೆ ಅವರು ಸತ್ತ ನಂತರ ಕೃಷ್ಣಮೂರ್ತಿಯವರು ಅವಳನ್ನು ಕಂಪನಿಗೆ ಹೋಗಲು ಬಿಟ್ಟಿರುವುದಿಲ್ಲ, ಕಂಪನಿಯಿಂದ ದೂರವೇ ಇಟ್ಟಿದ್ದರು. ಇಂದು ಅಜಿತ್ ಅವರು ಅವಳನ್ನು 9 ವರ್ಷದ ನಂತರ ಅವಳು ಕಂಪನಿ ನೋಡಿ ಕಣ್ಣಿನಿಂದ ನೀರು ಬರುವುದನ್ನು ಗಮನಿಸಿದ ಅಜಿತ್ ಅವರಿಗೆ ಸಮಾಧಾನ ಮಾಡುತ್ತಾರೆ ಅನಯಾಗೆ. ಎಲ್ಲರೂ ಲಿಫ್ಟ್ ಬಳಿ ಬಂದು 20 ಫ್ಲೋರ್ ಪ್ರೆಸ್ ಮಾಡುತ್ತಾರೆ. ಎಲ್ಲರೂ ಫ್ಲೋರ್ ಬಂದ ನಂತರ ಲಿಫ್ಟ್ನಿಂದ ಆಚೆ ಬಂದು CEO ಕ್ಯಾಬಿನ್ ಬಳಿ ಬಂದು ಕ್ಯಾಬಿನ್ ಓಪನ್ ಮಾಡುತ್ತಾಳೆ. ಅನಯಾನ ಅಪ್ಪ ಅಮ್ಮ ಅವರ ಮಧ್ಯೆ ನಿಂತಿರುವ ಅನಯಾನ ದೊಡ್ಡ ಫೋಟೋ ಆ ಕ್ಯಾಬಿನ್ನಲ್ಲಿ ಅನಯಾಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿತ್ತು. ಅದನ್ನು ನೋಡುತ್ತಲೇ ಅವಳ ಕಣ್ಣು ಮತ್ತೆ ತುಂಬಿ ಬಂದಿತ್ತು. ಅಜಿತ್ ಅವರು, ಅಳಬೇಡ ಮಗಳೇ, ನೀನು ಅತ್ತರೆ ನಿನ್ನ ತಂದೆ ತಾಯಿಗೆ ನೋವು ಆಗುತ್ತೆ. ನಾನು ಅವರಿಗೆ ಭಾಷೆ ಕೊಟ್ಟಿದ್ದೀನಿ, ನಿನ್ನ ಕಣ್ಣಿನಲ್ಲಿ ನೀರು ಬರದೇ ಇರುವಂತೆ ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನ ಮಾಡುತ್ತಾರೆ. ಅನಯ ತನ್ನ ಕಣ್ಣನ್ನು ಒರೆಸಿಕೊಂಡು ಕ್ಯಾಬಿನನ್ನು ನೋಡಲು ಶುರು ಮಾಡುತ್ತಾಳೆ. ಅದು ದೊಡ್ಡ ವಿಶಾಲವಾದ ಕ್ಯಾಬಿನ್. ಗೋಡೆಯ ಮೇಲೆ ಅಲ್ಲಲ್ಲಿ ಹಾಕಿರುವ ಬೆಲೆ ಬಾಳುವ ಪ್ರೊಟೆಸ್ಟ್ ಫೋಟೋಗಳು, ಅಲ್ಲಲ್ಲಿ ಜೋಡಿಸಿಟ್ಟ ಬೆಲೆ ಬಾಳುವ ಆ್ಯಂಟಿಕ್ ಪೀಸ್ಗಳು, ಫ್ಲವರ್ ಪಾಟ್ಸ್, ಕ್ಯಾಬಿನ್ ಅಟ್ಯಾಚ್ ಆಗಿರುವ ಒಂದು ದೊಡ್ಡ ಬಾಲ್ಕನಿ, ಅಲ್ಲಿ ಹಾಕಿರುವ ತೂಗುಯ್ಯಾಲೆ, ಕೆಳಗೆ ಬಣ್ಣ ಬಣ್ಣದ ಹೂಗಳಿಂದ ಕೂಡಿರುವ ಪಾಟ್ಗಳು. ಒಟ್ಟಾರೆ ತುಂಬ ಸುಂದರವಾಗಿತ್ತು ಅನಯನ ಕ್ಯಾಬಿನ್. ಇದನ್ನೆಲ್ಲ ನೋಡುತ್ತಿದ್ದ ಅಮೃತ, ವಾವ್ ಅನು, ನಿನ್ನ ಕ್ಯಾಬಿನ್ ಎಷ್ಟು ಚೆನ್ನಾಗಿದೆ ಅಲ್ಲ ಎನ್ನಲು ಅನಯ ಎಂದು ತಲೆ ಆಡಿಸುತ್ತಾಳೆ. ಅಷ್ಟರಲ್ಲಿಯೇ ನಮನ್ನನ್ನು ಕ್ಯಾಬಿನ್ಗೆ ಬರಲು ಹೇಳುತ್ತಾರೆ ಅಜಿತ್ ಅವರು. ತಕ್ಷಣ ನಮನ್ ಕ್ಯಾಬಿನ್ ಒಳಗೆ ಬಂದು ಅನಯನನ್ನು ನೋಡಿ ನಮಸ್ತೆ ಮ್ಯಾಮ್ ಎಂದು ವಿಶ್ ಮಾಡುತ್ತಾನೆ. ಅನಯ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿಯೇ ಅಜಿತ್ ಅವರು, ನಮನ್ ಹೋಗಿ ಮೀಟಿಂಗ್ ಹಾಲ್ ರೆಡಿ ಮಾಡು, ಅನಯನನ್ನು ಫುಲ್ ಆಫೀಸ್ಗೆ ಪರಿಚಯಿಸಬೇಕು ಎಂದು ಹೇಳುತ್ತಾರೆ. ನಮನ್, ಸರ್ ಇವಾಗಲೇ ಹೋಗಬೇಕಾ ಎಂದು ಮೀನಾಮೇಷ ಎಣಿಸುವುದನ್ನು ನೋಡಿ ಅಜಿತ್ ಅವರು ಈಗಲೇ ಎಂದು ಗಡುಸಾಗಿ ನುಡಿಯುತ್ತಾರೆ. ಆರ್ಡರ್ ಮಾಡಿ ಹೋಗಿ ಮೀಟಿಂಗ್ ಹಾಲ್ ರೆಡಿ ಮಾಡು ಎಂದು ಕಳಿಸುತ್ತಾರೆ. ಕತೆ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ನಮ್ಮ ಹೀರೋ ಹೀರೋಯಿನ್ ಮುಖಾಮುಖಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.